ಒಂದೆರಡು ಕಡೆ ಏನು ಮೂಳೆಗಳು ಸಿಕ್ಕಿದೆ ಅದನ್ನು ಕೂಡ ಅವರು ಫೊರೆನ್ಸಿಕ್ ಅನಾಲಿಸಿಸ್ ಮಾಡ್ತಾ ಇದ್ದಾರೆ, ಉಳಿದಿರೋ ಸ್ಥಳಗಳನ್ನು ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಸೊ ಅದರ ಅಂತಿಮ ವರದಿ ಅದರ ಬಗ್ಗೆ ಬರಬೇಕು. ಇನ್ನೊಂದು ಕಡೆ ಇವ್ರುಗಳೆಲ್ಲ ಏನು ಇದ್ರು ಯಾವ ರೀತಿಯಾಗಿ ಇದನ್ನು ಒಂದು ನೂರಾರು ಶವಗಳಿದೆ ಮತ್ತು ದೊಡ್ಡ ಮಟ್ಟದಲ್ಲಿ ಇದನ್ನೆಲ್ಲ ಬಿಂಬಿಸಿದ್ರು. ಅದರ ಈಗ ಇನ್ನೊಂದು ಶಂಕೆ ಏನಂತ ಹೇಳಿದ್ರೆ ಇದು ಏನೋ ಪೂರ್ವೋಚಿತ, ಇದಕ್ಕೇನಾದರೂ ಒಂದು ಕಾನ್ಸ್ಪಿರಸಿ ಮಾಡಿರ್ಬೋದು ಅಂತಲೂ ಕೂಡ ಒಂದು ಶಂಕೆ ಇದೆ. ಅದ್ರ ಬಗ್ಗೆನೂ ಅವರು ತನಿಖೆ ಮಾಡ್ತಾ ಇದ್ದಾರೆ. ಸೊ ಎಲ್ಲ ರೀತಿಯಲ್ಲೂ ಕೂಡ ಅವರು ಇದರ ಉದ್ದೇಶ ಏನಿತ್ತು, ಏನೋ ದುರುದ್ದೇಶ ಆಯಿತಾ, ಏನಾದರೂ ಅವರು ಬೇರೆ ಬೇರೆ ಕಾರಣಗಳು ಹಿಡ್ಕೊಂಡು ಇದನ್ನು ಹುಟ್ಟಾಕಿದ್ರ, ಯಾವ್ದಾದ್ರು ದ್ವೇಷ ಸಾಧಿಸ್ತಕ್ಕಂಥದ್ದಕ್ಕೆ ಏನಾದರೂ ಮಾಡೋದಕ್ಕೆ ಇದನ್ನು ಅವರು ಪ್ರಯತ್ನ ಮಾಡಿದ್ರ, ಇದ್ರ ಬಗ್ಗೆನೂ ಅವರು SIT ಅವರು ಪೂರ್ತಿಯಾದ ತನಿಖೆ ಮಾಡಿದ್ದಾರೆ. ಅದರಿಂದ ಇದು ಪಾರದರ್ಶಕವಾದ ತನಿಖೆ ಆಗ್ತದೆ ಮತ್ತು ಇದರಿಂದ ನಿಜಾಂಶ ಹೊರಗೆ ಬರ್ತಕ್ಕಂಥದ್ದೇ ಮುಖ್ಯ. ನಿಜಾಂಶವನ್ನು ಹೊರಗೆ ತರ್ತಕ್ಕಂಥದ್ದೇ ಒಂದು SIT ಮಾಡ್ತಾರೆ.